ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷವಾಗಿ ಸ್ವಾಗತ. ಇವತ್ತು ಏನು ಅಂತಂದರೆ, ಇವತ್ತಿನ ವಿಷಯ ಬಂದು ಸ್ವಲ್ಪ ಏನು ಅಂತಂದರೆ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರೋದು. ಎಲ್ಲರದು, ಯಾರೆಲ್ಲ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ, ಯಾರೆಲ್ಲ ಜೀವನ ಮಾಡಬೇಕು ಬೆಂಗಳೂರಿಗೆ ಬಂದು ಅಂತ ಅಂದ್ಕೊಂಡಿರ್ತಾರೆ, ಅವ್ರಿಗೆ ರಿಲೇಟ್ ಆದ ವಿಡಿಯೋ ಇದು. ಸೊ ಏನಪ್ಪ ಅಂತಂದರೆ, ನಾನು ಫಸ್ಟು 2 ಸಿನಾರಿಯೋ ಹೇಳ್ತೀನಿ. ಒಂದು ಸಿನಾರಿಯೋ ಬಂದುಬಿಟ್ಟು ಹಳ್ಳಿಲಿರೋರ ಒಂದು ಥಿಂಕಿಂಗ್, ಬೆಂಗಳೂರಲ್ಲಿ ಹೇಗಿರ್ತಾರೆ ಅನ್ನೋದು ಥಿಂಕಿಂಗ್. ಎರಡನೇದು ಬಂದುಬಿಟ್ಟು ಆ್ಯಕ್ಚುಯಲ್ ಬೆಂಗಳೂರಲ್ಲಿರೋರ ಪರಿಸ್ಥಿತಿ. ಓಕೆ, ಸೊ ನಾನು ಬಂದು ಬೆಂಗಳೂರಿಗೆ ಬಂದು 7 ವರ್ಷ ಆಯಿತು. ನನಗೆ 7 ವರ್ಷದಲ್ಲಿ ಅದಕ್ಕಿಂತ ಮುಂಚೆನೇ ಬಂದಿದ್ದೀನಿ, ಬಟ್ ಪ್ರಾಪರಾಗಿ ಸೆಟಲ್ ಆಗಿ 7 ಇಯರ್ಸ್ ಆಯಿತು. ಸೊ 7 ಇಯರ್ಸ್ದು ನಂದು ಒಂದು ಏನು ಎಕ್ಸ್ಪೀರಿಯನ್ಸ್ ಇದೆ ಬೆಂಗಳೂರಲ್ಲಿ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಯೂಸ್ಫುಲ್ ಆಗೋರಿಗೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆ ಒಂದು ಕಾರಣದಿಂದ ಈ ಒಂದು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಸೊ ಆಬ್ವಿಯಸ್ಲಿ ನಾನೀಗ ಎಲ್ಲಿದ್ದೀನಿ ಅಂದರೆ ನಾಗರಬಾವಿಲಿದ್ದೀನಿ. ಇದೇ ಅದೇ ಒಂದು ಡೈಲಾಗ್ ಇದೆಯಲ್ಲ, ವೆಲ್ ನೋನ್ ಡೈಲಾಗು, ಸೊ ಗೆಳೆಯರೆ, ನಮ್ಮ ಒಂದು ಟಾಪಿಕ್ಗೆ ಬರೋಣ. ನೋಡಿ, ನಾನೀಗ ನಾಗರಬಾವಿ ಸರ್ಕಲ್ ಇದ್ದೀನಿ. ಭಾನುವಾರದ 11 ಗಂಟೆ ಸಮಯ ಇದು. ನೋಡಿ, ಇವಾಗಲೇ ಇಷ್ಟೊಂದು ಟ್ರಾಫಿಕ್ ಇದೆ. ಸೊ ಇದು ಫೇಸ್ 1 ಬೆಂಗಳೂರದು. ಸೊ ಮೊದಲನೇದಾಗಿ ಹಳ್ಳಿಯವ್ರಿಗೆ ಏನು ಥಿಂಕಿಂಗ್ ಇರುತ್ತೆ ಅಂತ ಹೇಳ್ತೀನಿ ಕೇಳಿ. ಮೊದಲನೇದಾಗಿ ಏನು ಥಿಂಕಿಂಗ್ ಇರುತ್ತೆ ಗೊತ್ತಾ? ಈ ಫಸ್ಟ್ ಬೆಂಗಳೂರಲ್ಲಿ ಸೆಟಲ್ ಆಗಿ ಬಂದಿರ್ತಾರಲ್ವಾ, ನನ್ನ ಮಕ್ಕಳು ಏನೋ ಒಂದು ಕಂಪನಿಲಿ ಕೆಲಸ ಮಾಡ್ತಾಯಿರ್ತಾರೆ, ಜಾಬ್ ಮಾಡ್ತಾಯಿರ್ತಾರೆ. ಅವ್ರಿಗೆ ಒಂದು 20,000 ರೂಪಾಯಿ ಸಂಬಳ ಇರುತ್ತೆ ಅಂತ ಅಂದ್ಕೊಳ್ಳಿ. ಊರಿಗೆ ಬಂದವ್ರು ಎಷ್ಟು ಹೇಳ್ತಾರೆ ಗೊತ್ತಾ? ಊರಿಗೆ ಬಂದವ್ರು ಹೇಳೋದು 1 ಲಕ್ಷ ಸಂಬಳ ಅಂತ. ಅರ್ಥ ಆಯ್ತಾ? ಇಲ್ಲಿ ಬಂದುಬಿಟ್ಟು ಆಯ್ಕೊಂಡು ತಿಂತಾ ಇರ್ತಾರೆ. ಅಲ್ಲಿ ಬಂದು ಹೇಳೋದು 1 lakh ಪರ್ ಮಂತ್. ಆವಾಗ ಹಳ್ಳಿಯವರು ಏನು ಯೋಚನೆ ಮಾಡ್ತಾರೆ ಅಂದರೆ, ಹಳ್ಳಿಯವರು ಏನಪ್ಪ ಬೆಂಗಳೂರಲ್ಲಿ ಓದೋರಿಗೆಲ್ಲ ಲಕ್ಷ ಸಂಬಳ ಕೊಡ್ತಾರೆ, ಇವ್ರ ಜೀವನ ಆರಾಮು. ಸಂಡೇ ಬಂದರೆ ಮಾಲ್ಗೆ ಹೋಗ್ತಾರೆ, ರೇಷನ್ಗೆ ಬಂದರೆ ಡಿಮಾರ್ಟ್ ಹೋಗ್ತಾರೆ, ಬಟ್ಟೆ ತೆಗಿಯೋಕ್ಕೆ ಗರುಡ ಮಾಲ್ಗೆ ಹೋಗ್ತಾರೆ, ಒರಿಯನ್ ಮಾಲ್ಗೆ ಹೋಗ್ತಾರೆ. ಹುಡುಗಿರು ಚಡ್ಡಿ ಹಾಕ್ಕೊಂಡು ತಿರುಗಾಡ್ತಾರೆ, ಆರಾಮಾಗಿರ್ತಾರೆ. ಜೀವನ ಒಂಥರ ಫಿಲಮಲ್ಲಿ ಹೇಳ್ತಾರಲ್ವ ಹೀರೋಯಿನ್ಗಳು, ಬಬ್ಲಿ ಆಗಿರುತ್ತೆ ಅಂತ. ಆ ರೀತಿ ಯೋಚನೆ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಈ ರೀತಿ ಹಳ್ಳಿಯವರು ಯೋಚನೆ ಮಾಡ್ತಾರೆ. ಅವಾಗ ಅವ್ರಿಗೇನು ಅನಿಸುತ್ತೆ ಗೊತ್ತಾ? ನಾವು ಏನು ಗುರು, ತೋಟದಲ್ಲಿ ಕೆಲಸ ಮಾಡಬೇಕು, ಹೊಲಕ್ಕೆ ಹೋಗಿ ಕಳೆ ತೆಗಿಬೇಕು, ಕೃಷಿ ಮಾಡಬೇಕು, ಇದೆಲ್ಲ ಟಫೆಸ್ಟ್ ಜಾಬ್ ಇದು ವರ್ಲ್ಡ್ದು. ನಾವು ಜೀವನದಲ್ಲಿ ಏನು ನೋಡ್ತಾ ಇಲ್ಲ, ಎಲ್ಲ ಬೆಂಗಳೂರಲ್ಲಿರೋರೇ ನೋಡ್ತಾ ಇದ್ದಾರೆ, ನಾವು ವೇಸ್ಟು. ಆ ಥರ ಎಲ್ಲ ಹಳ್ಳಿಯವ್ರಿಗೆ ಥಿಂಕ್ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಆ ಥರ ಥಿಂಕ್ ಮಾಡಿದಾಗ, ಆ ರೀತಿ ಯೋಚನೆ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಹಳ್ಳಿಯವ್ರಿಗೆ ಒಂದು ಇನ್ಫ್ಲುಯೆನ್ಸ್ ಆಗುತ್ತೆ ಸಣ್ಣದಾಗಿ. ಏನು ಅಂತಂದರೆ, ನಮ್ಮ ಮಗನೂ ನಾವು ಚೆನ್ನಾಗಿ ಓದಿಸಿ ಸಿಟಿಗೆ ಕಳ್ಸೋಣ, ಅವನು 1 ಲಕ್ಷ ಸಂಬಳ ಅಲ್ಲ, ಎಲ್ಲರೂ ಇಲ್ಲಿ ಬಂದವ್ರಿಗೆಲ್ಲ 1 ಲಕ್ಷ ಸಂಬಳ ಕೊಡ್ತಾರಲ್ವ ಬೆಂಗಳೂರಲ್ಲಿ ಅಂತ ಯೋಚನೆಗಳನ್ನ ಮಾಡ್ತಾರೆ. ಸೊ ಅದೇ ಥರ ಹುಡುಗರಿಗೂ ಸುಳ್ಳು ಹೇಳ್ತಾರೆ. ಇಲ್ಲಿಂದ ಹೋದವರು, ಊರಿಗೆ ಹೋದವರು ಹುಡುಗರು ಸಮೇತ ಬರೋ ದುಡ್ಡೆಲ್ಲ, ಅಪ್ಪನ ದುಡ್ಡೆಲ್ಲ ಯೂನಿವರ್ಸಿಟಿಗೆ, ಕಾಲೇಜಸ್ಗೆ ಕಟ್ಟಿ ಒಂದು ಗ್ರ್ಯಾಜುಯೇಟ್ ಆಗಿ ಅವರು ಕೂಡ ಬೆಂಗಳೂರಿಗೆ ಬರ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ CSE ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಕತೆ ಏನಾಗಿರೋದು ಅದೇ ಆಗಿರೋದು. ಅಲ್ಲಿ ಓದಿರೋನಿಗೂ ಗೊತ್ತಿಲ್ಲ ನಾನು ಏನು ಕೆಲಸ ಮಾಡ್ತೀನಿ, ನನ್ನದು ಅವಶ್ಯಕತೆ ಏನಿದೆ ರಿಯಲ್ ವರ್ಲ್ಡಿಗೆ, ಪ್ರಾಕ್ಟಿಕಲಾಗಿ ನನಗೆ ಸ್ಕೋಪ್ ಇದೆ ಅನ್ನೋದು ಗೊತ್ತೇ ಇಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತ ಹೇಳ್ಬಿಟ್ಟು ಫಿಲಮಲ್ಲಿ, ಧಾರಾವಾಹಿಗಳಲ್ಲಿ 1 ಲಕ್ಷ ಸಂಬಳ ತೊಗೊಳ್ಳೋದನ್ನು ತೋರಿಸ್ಬಿಟ್ರು, ಇವರು ಕಳಿಸಿದ್ರು. ಇವಾಗ ಏನಾಗಿದೆ ಗೊತ್ತಾ? ನಮ್ಮ ಇಂಡಿಯಾ ಬಂದುಬಿಟ್ಟು 63 lakhs ಸಾಫ್ಟ್ವೇರ್ ಇಂಜಿನಿಯರ್ಸ್ನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಬಟ್ ಪ್ಲೇಸ್ಮೆಂಟ್ ಇರೋದು 1 ಲಕ್ಷನೂ ಇಲ್ಲ. ಅರ್ಥ ಆಯ್ತಾ? ಈಗ ನೋಡಿ, 5 ಬಿಲಿಯನ್ ಅಕೌಂಟ್ ಇದೆ ವಾಟ್ಸಪ್ಪಲ್ಲಿ, ಬಟ್ ರಿಯಲ್ ವರ್ಲ್ಡಲ್ಲಿ 5 ಬಿಲಿಯನ್ ಅಕೌಂಟನ್ನ ಮೇಂಟೈನ್ ಮಾಡ್ತಿರೋದು ಕೇವಲ 21 ಮೆಂಬರ್ಸು, ಅದು ಕ್ಯಾಲಿಫೋರ್ನಿಯಾದಲ್ಲಿ ವಾಟ್ಸಪ್ ಹೆಡ್ ಆಫೀಸಲ್ಲಿ. ಅರ್ಥ ಆಯ್ತಾ? ಇದು ಬಂದುಬಿಟ್ಟು ಪ್ರಾಕ್ಟಿಕಲ್ಲು. ಸೊ ಈ ರೀತಿ ಏನು ಮಾಡ್ತಾರೆ ಅಂದರೆ, ಹಳ್ಳಿಲಿರೋರು ಅವರ ಮಕ್ಕಳನ್ನ ರೆಡಿ ಮಾಡಿಬಿಟ್ಟು ಕಳಿಸ್ತಾರೆ. ಓಕೆ, ಅವರು ಬರೀ ಸಂಬಳನ ಮಾತ್ರ ನೋಡಿರ್ತಾರೆ, ಬಟ್ ಬೆಂಗಳೂರಿಗೆ ಬಂದ ಇಲ್ಲಿರೋದು ಕಮಿಟ್ಮೆಂಟ್ಸು, ಖರ್ಚುಗಳನ್ನ ಎಲ್ಲ ಅವರು ನೋಡಿರಲ್ಲ. ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ವ, ಆ ಥರ ಬ್ಯಾಕ್. ಸೊ ಫೇಸ್ 2 ಈಗ ಬೆಂಗಳೂರಲ್ಲಿರೋ ಸಿಚುವೇಶನ್ನ ನಾನು ಹೇಳ್ತೀನಿ. ಬೆಂಗಳೂರಲ್ಲಿರೋ ಸಿಚುವೇಶನ್ ಹೆಂಗೆ ಅಂದರೆ,
ಸಂಬಳ ಇರುತ್ತೆ ಗುರು, ಸಂಬಳ ಇರಲ್ಲ ಅಂತಲ್ಲ, ಸಂಬಳ ಇರುತ್ತೆ. ಬಟ್ ಅವ್ನು ಹೇಳಿದಷ್ಟು ಇರಲ್ಲ. ಯಾಕೆ ಅಂತಂದರೆ ಇಲ್ಲಿ ಒಂದು ಕೆಲಸಕ್ಕೆ ಒಬ್ಬ ಸಿಕ್ಕಿಲ್ಲ ಅಂದರೆ ಇನ್ನೊಬ್ಬ ರೆಡಿ ಇರ್ತಾನೆ, ಆ ಕೆಲಸಕ್ಕೆ ಅವ್ನು ಬಂದಿಲ್ಲ ಅಂದರೆ ಇನ್ನೂ 10 ಜನ ರೆಡಿ ಇರ್ತಾರೆ. ಆ ಥರ ಊರು ಇದು ಬೆಂಗಳೂರು. ಒಂದಲ್ಲ ಒಬ್ಬ ಸಿಕ್ಕೇ ಸಿಗ್ತಾನೆ. ಸೊ ಆ ಕಾರಣ ಈಗ ಏನಾಗಿದೆ ಅಂದರೆ ಸಂಬಳ ಎಲ್ಲ ಏನು ಅಂತಂದರೆ ಆ್ಯಾವ್ರೇಜ್ ಆಗೋಗ್ಬಿಟ್ಟಿದೆ. ಕೆಲವರಿಗೆ ಮಿಡಲ್ ಮ್ಯಾನೇಜ್ಮೆಂಟ್ ಮೇಲೆ ಹೋದವ್ರಿಗೆ ಜಾಸ್ತಿ ಸಿಗುತ್ತೆ, ಮತ್ತು ಫ್ರಂಟ್ ಲೆವೆಲಲ್ಲಿ ಇರೋರಿಗೆಲ್ಲ ಅಷ್ಟಕ್ಕಷ್ಟೇ ಸಂಬಳ ಇರೋದು. ಸೊ ಬೆಂಗಳೂರಲ್ಲಿ ಬಂದಂಗೆ ಏನು ಮಾಡ್ತಾರೆ ಗೊತ್ತಾ, ಹುಡುಗರು ಬಂದಾಗ ಫ್ರೆಂಡ್ ಮನೆ, ಇಲ್ಲ ಅಂತಂದರೆ ಫ್ರೆಂಡು ರೂಮು, ಇಲ್ಲ ರಿಲೇಟಿವ್ದು ಮನೆ, ಒಂದು ಹೆಲ್ಪ್ ತೊಗೊಂಡು ಅಲ್ಲೇ ಇರ್ತಾರೆ ಶೇರ್ ಮಾಡಿಕೊಂಡು. ಸ್ಟಾರ್ಟಿಂಗ್ ಒಂದು 15ರಿಂದ 20 ಸಾವಿರಕ್ಕೆ ಒಂದು ಸಂಬಳಕ್ಕೆ ಸೇರಿಕೊಂಡು ರೂಮ್ ಬಾಡಿಗೆ, ಕುಡಿಯೋ ನೀರು ಎಲ್ಲದಕ್ಕೂ ಇಲ್ಲಿ ದುಡ್ಡು ಕೊಟ್ಟೇ ಆಗಬೇಕು. ಊರಲ್ಲಿ ಹಾಯಾಗಿರ್ತಾರೆ, ಅಲ್ಲಿ ರೂಮ್ ರೆಂಟ್ ಇರಲ್ಲ, ಕುಡಿಯೋ ನೀರಿಗೆ ದುಡ್ಡು ಇರಲ್ಲ, ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ತದೆ. ಹೊಲದಲ್ಲಿ ಗದ್ದೆಲಿ ಎಲ್ಲ ತಿನ್ನೋಕ್ಕೆ ಕುಡಿಯೋಕ್ಕೆಲ್ಲ ಎಲ್ಲ ಫ್ರೀಯಾಗಿ ಸಿಗ್ತಾ ಇರ್ತದೆ. ಆದರೆ ಬೆಂಗಳೂರಲ್ಲಿ ಹಂಗಲ್ವಲ್ಲ. ಬೆಂಗಳೂರಲ್ಲಿ ಏನು ಅಂತಂದರೆ ಕುಡಿಯೋ ನೀರಿಗೂ ದುಡ್ಡು ಕೊಡಬೇಕು, ಇರೋ ಮನೆಗೂ ದುಡ್ಡು ಕೊಡಬೇಕು. ನೀವು ಒಂದಿನ ಮನೇಲಿ ಫ್ರೀಯಾಗಿ ಕೂತ್ರು ನೀವು ಕೊಡಬೇಕಾದ ಕಮಿಟ್ಮೆಂಟು ನೀವು ಕೊಡಲೇಬೇಕು. ಅರ್ಥ ಆಯ್ತಾ? ಅದೊಂದು ಆಯಿತಾ. ಇನ್ನೊಂದೇನು ಅಂತಂದರೆ ನಿಮ್ಮ ಪಕ್ಕದಲ್ಲಿ ಇದ್ದವನ ಜೊತೆ ಒಳ್ಳೆ ಫೋನ್ ಇರುತ್ತೆ, ಐಫೋನ್ ಇರುತ್ತೆ, ಒಳ್ಳೆ ಬೈಕ್ ಇರುತ್ತೆ. ಆವಾಗ ನಿಮಗೆ ಏನಾಗುತ್ತೆ ಗೊತ್ತಾ, ಒಂದು ಟೆಂಪ್ಟೇಷನ್ ಶುರು ಆಗುತ್ತೆ, ನಾನು ತೆಗಿತೀನಿ ಅಂತ. 20 ಸಾವಿರ ಸಂಬಳ ಇದೆಯಾ, ಹೋಗ್ಬಿಟ್ಟು ಒಂದು 20-30 ಸಾವಿರ ಅಡ್ಜಸ್ಟ್ ಮಾಡ್ಕೊಂಡು ಡೌನ್ ಪೇಮೆಂಟ್ ಹಾಕಿದ ಒಂದು ಗಾಡಿ ತೆಗ್ದ. ಯಾಕೆಂತಂದರೆ ಗಾಡಿ ಇಲ್ಲದೆ ಇದ್ದರೆ ಇಲ್ಲಿ ಕೆಲಸಗಳು ಆಗೋಲ್ಲ. ಈ BMTC ಬಸ್ಸಲ್ಲಿ ಕರೆಕ್ಟ್ ಟೈಮಿಗೆ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಒಂಥರ ಸೈಕಾಲಜಿ ಹಂಗೆ ವರ್ಕ್ ಆಗೋದು ಇಲ್ಲಿ, ಅಲ್ಗೋರಿದಮೇ ಹಂಗೆ ಬೆಂಗಳೂರದು. ಅದಾಯ್ತಾ? ಅವಾಗ ಏನಾಯ್ತು ಗೊತ್ತಾ, ನಿಮಗೆ ತಿಂಗಳಿಗೆ ಒಂದು 6-7 ಸಾವಿರ ರೂಪಾಯಿ EMI ಕಟ್ಟಲೇಬೇಕು. ಈಗ ಅದೊಂದು ಕಮಿಟ್ಮೆಂಟ್ ಆಯಿತು. ಈಗ ನೋಡಿ 10 ಸಾವಿರ, 15 ಸಾವಿರ, 20 ಸಾವಿರ ಸಂಬಳ ಇರೋನಿಗೆ ಅಲ್ಲಿ ನೋಡಿ 10-11 ಸಾವಿರ ಕಮಿಟ್ಮೆಂಟ್ ಅಲ್ಲೇ ಆಗೋಯ್ತು. ರೆಂಟು, ಆಮೇಲೆ ಗಾಡಿ EMI, ಆಮೇಲೆ ಫೋನ್ ತೆಗ್ದ ಅಂದರೆ ಅದರದ್ದು EMI. ಸೊ ಅಲ್ಲೇ ಅವನೊಂದು 2-3 ಇಯರ್ಸ್ ಅವ್ನು ಲಾಕ್ ಆದ ಅಲ್ಲೇ. ಅರ್ಥ ಆಯ್ತಾ? 3 ವರ್ಷ ಹೆಂಗೆ ಅಂದರೆ ಅವ್ನ ಪಾಡು ಗಾಡಿ ಮೇಂಟೈನ್ ಮಾಡಿಕೊಂಡು, ಗಾಡಿಗೆ ಪೆಟ್ರೋಲ್ ಹಾಕ್ಕೊಂಡು, ಆಫೀಸ್ ಹೇಳ್ದ ಕಡೆ ಅಲ್ಲಿ ಹೋಗ್ಕೊಂಡು, ಮ್ಯಾನೇಜರ್ ಕೈಲಿ ಬೈಸ್ಕೊಂಡು, ಐಕ್ ಕೊಟ್ಟರೆ ಎಷ್ಟು ಕೊಡ್ತಾರೆ? 10% ಕೊಡ್ತಾರೆ, 15% ಕೊಡ್ತಾರೆ. ಅದು ಎಲ್ಲಿಗೆ ಸಾಕೋದು? ಅದು ಅವ್ನ ಪೆಟ್ರೋಲ್, ಇವರು ₹1-2 ಪೆಟ್ರೋಲ್ ರೇಟ್ ಜಾಸ್ತಿ ಮಾಡಿದಾಗಲೇ ಆ ದುಡ್ಡೆಲ್ಲ ಹೋಯ್ತು. ಅರ್ಥ ಆಯ್ತಾ? ರೆಂಟು ಜಾಸ್ತಿ ಮಾಡ್ತಾರೆ ವರ್ಷ. ಸೊ ಆ ರೀತಿ ವರ್ಕ್ ಆಗುತ್ತೆ ಬೆಂಗಳೂರು. ಅರ್ಥ ಆಯ್ತಾ? ಆದರೆ ಇವನು ಪಾಪ ಏನು ಬಂದು ಹೇಳ್ತಾನೆ, ಊರ ಕಡೆ ಬಂದುಬಿಟ್ಟು ಹೇಳೋಕ್ಕಾಗುತ್ತಾ 20 ಸಾವಿರಕ್ಕೆ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ? ಆಗಲ್ಲ ಗುರುಗಳೇ. ನೀವು ಬಂದು ಹೇಳೋದು ಅದನ್ನೇ. ಎಷ್ಟು ಸಂಬಳ? 50 ಸಾವಿರ ಸಂಬಳ. ಎಷ್ಟು ಸಂಬಳ? 1 ಲಕ್ಷ ಸಂಬಳ. ನಿಮ್ಮ ಅಪ್ಪ ಅಮ್ಮನೂ ನಿಮ್ಮ ರಿಲೇಟಿವ್ಗೂ ಅದೇ ಹೇಳೋದು, ಎಷ್ಟು ಸಂಬಳ? ನನ್ನ ಮಗಂಗೆ 1 ಲಕ್ಷ ಸಂಬಳ ಅಂತ. ಅರ್ಥ ಆಯ್ತಾ? ಸೊ ಇದೊಂಥರ ಸೈಕಲ್ ಇದ್ದಂಗೆ. ಅವನು ನಿಮ್ಮನ್ನ ಬಕ್ರ ಮಾಡ್ದ, ನೀವು ಬೇರೆಯವ್ರನ್ನ ಬಕ್ರ ಮಾಡ್ತೀರಾ, ಹಾಗೆ ಹೋಯ್ತಾ ಇರ್ತದೆ ಬೆಂಗಳೂರಲ್ಲಿ. ಸೊ ಇದು ಬಂದುಬಿಟ್ಟು ಬೆಂಗಳೂರು ಜೀವನ. ಈ 7 ವರ್ಷ ಜೀವನದಲ್ಲಿ ಹೆಂಗೆ ಅಂದರೆ, ಬೆಂಗಳೂರಲ್ಲಿ ಉದ್ಧಾರ ಆಗಬೇಕು ಅಂದರೆ ಒಂದು ಸೆಕ್ಯೂರ್ಡ್ ಆಗಿರೋ ಬಿಸ್ನೆಸ್ ಇರಬೇಕು. ಸೆಕ್ಯೂರ್ಡ್ ಆಗಿರೋ ಬಿಸ್ನೆಸ್ ಅಂದರೆ ಏನು? ಒಂದು ನಿಮ್ಮ ಅಪ್ಪ ಅಮ್ಮ ಆ ಬಿಸ್ನೆಸ್ನ ಮಾಡಿರಬೇಕು. ಆ ಒಂದು ಬಿಸ್ನೆಸ್ನ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ ಅಂತ ಇರಬೇಕು. ಅವಾಗ ಅದು ಸೆಕ್ಯೂರ್ಡ್ ಬಿಸ್ನೆಸ್ ಆಯಿತು. ಯಾಕೆಂದರೆ ಅದು ಆಲ್ರೆಡಿ ಬೆಳೆದ ಆಲದ ಮರದ ಅಡಿಲಿ ನೀವು ನೆರಳಲ್ಲಿ ಕೂರೋದಷ್ಟೇ. ಧೋನಿ ಥರ ವಿನ್ನಿಂಗ್ ಶಾಟ್ ಹೊಡಿಯೋಕ್ಕೆ ಕ್ರೀಸಲ್ಲಿ ಇರಬೇಕಷ್ಟೇ ನೀವು. ಎರಡನೇ ಸಿಚುವೇಶನ್ ಏನು ಗೊತ್ತಾ, ಇಡೀ ಫ್ಯಾಮಿಲಿ ಫುಲ್ ಬೆಂಗಳೂರು ಶಿಫ್ಟ್ ಆಗಿರ್ತಾರೆ. ಒಂದು ಮನೇಲಿ 3-4 ದುಡಿಯೋ ಕೈಗಳೇ ಇರ್ತವೆ. ಅಂಥ ಮನೇಲಿ ನೋಡಿ ಪ್ರಾಬ್ಲಮ್ ಆಗಲ್ಲ. ಅವರೇನು ಅಂತಂದರೆ ಒಬ್ಬೊಂದು ಮನೆ ಖರ್ಚು, ಒಬ್ಬೊಂದು ಸೇವಿಂಗ್ಸು, ಒಬ್ಬೊಂದು ರೇಷನ್ ಖರ್ಚು, ಹಾಗೆ ಹಿಂಗೆ ಅಂತೆಲ್ಲ ತಳ್ಕೊಂಡು ಹೋಗ್ಬಿಡ್ತದೆ. ಆಯಿತಾ? ಇದು 2 ಸಿಚುವೇಷನಲ್ಲಿದ್ದರೆ ಓಕೆ. ಅದಿದ್ದರೆ ಬೆಂಗಳೂರಲ್ಲಿ ಸ್ವಂತ ಮನೆ ಇರೋರು ಬಚಾವ್ ಆಗ್ತಾರೆ. ಅರ್ಥ ಆಯಿತಾ? ಇದು 3 ಸಿಚುವೇಶನ್ಸ್ನ ಬಿಟ್ಟುಬಿಟ್ಟು ಒಬ್ಬನೇ ಬಂದು ಬೆಂಗಳೂರಿಗೆ ಬಂದು ನಾನು ಎಲ್ಲ ಮಾಡ್ತೀನಿ, ಎಲ್ಲ ನಮ್ಮ ಫ್ಯಾಮಿಲಿನೂ ನೋಡ್ಕೊಳ್ತೀನಿ, ನಾನು ಚೆನ್ನಾಗಾಗ್ತೀನಿ ಅಂತ ಇದ್ದರೆ ಗಾಳಿ ಜೊತೆ ಗುದ್ದಾಡಿ ಗೆದ್ದವನಿಲ್ಲ ಗುರು. ಇದನ್ನೇ ನಾನು ಹೇಳೋದು. ಅದು ಆ ಥರ ಉದ್ಧಾರ ಆಗೋದು 100ರಲ್ಲಿ ಒಬ್ಬ ಮಾತ್ರ. ಅದು ಮನೆ ಕಡೆಯಿಂದ ಹೆಲ್ಪ್ ಎಲ್ಲ ತಗೊಂಡು ಅವನು ಉದ್ಧಾರ ಆಗಬೇಕಷ್ಟೆ. ಅದು ಬಿಟ್ಕೊಂಡು ಮನೆ ಮೇಂಟೈನ್ ಮಾಡಿಕೊಂಡು, ಮನೆ ಬಾಡಿಗೆ ಕಟ್ಕೊಂಡು, ನಿಮ್ಮ ಹೆಂಡತಿ ಮಕ್ಕಳ ಸಾಕ್ಕೊಂಡು, ನೀವು ಒಬ್ಬರೇ ದುಡ್ಕೊಂಡು ಎಲ್ಲ ಮಾಡ್ತೀನಿ ಅಂದರೆ ಎಲ್ಲ ಉದ್ಧಾರ ಆಗೋಷ್ಟರಲ್ಲಿ ನೀವು ಫೋಟೋ ಸೇರ್ಕೊಂಡಿರ್ತೀರ ಅಷ್ಟೇ. ಸ್ಟ್ರೈಟ್ ಆ್ಯಂಡ್ ಫಾರ್ವರ್ಡ್ ಆಗಿ ಹೇಳೋದಾದರೆ. ಅರ್ಥ ಆಯ್ತಾ? ಸೊ ಇದು ಬಂದು ಬೆಂಗಳೂರು ಜೀವನ ಆನೆಸ್ಟಾಗಿ ಹೇಳಬೇಕು ಅಂದರೆ ಕಷ್ಟ ಇದೆ. ಇಲ್ಲಿ ಅಚೀವ್ಮೆಂಟ್ ಅಂದರೆ ಏನು ಗೊತ್ತಾ,
ನೀವು ಇಷ್ಟು ವರ್ಷ ಇಲ್ಲಿ ಕೆಲಸ ಮಾಡ್ಕೊಂಡು ಸರ್ವೈವ್ ಆಗಿರ್ತೀರಲ್ವಾ, ಅದೇ ಇಲ್ಲಿನ ಅಚೀವ್ಮೆಂಟು. ಅದಕ್ಕಿಂತ ದೊಡ್ಡ ಅಚೀವ್ಮೆಂಟ್ ಬೇಕಾ ಜೀವನದಲ್ಲಿ? ಯಾಕೋತಾ ಬೆಂಗಳೂರಲ್ಲಿರೋರು ಯಾರೂ ಸೋಂಬೇರಿಗಳಲ್ಲ. ಎಲ್ಲರೂ ಏನು ಅಂತಂದರೆ ಸಂಡೇ ಒಂದಿನ ರಜೆ ಸಿಗುತ್ತೆ, ಬಟ್ ಆ ಸಂಡೇನೂ ಕೂಡ ಅಲ್ಲಿ ಇಲ್ಲಿ ಬರೀ ಕ್ಯೂ ನಿಂತೇ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಏನು ಅಂತಂದರೆ ಚಿಕನ್ಗೆ ಕ್ಯೂ ನಿಲ್ಲಬೇಕು ನೀವು ಸಂಡೇ. ಮಧ್ಯಾಹ್ನದ ಮೇಲೆ ನೀವು ರೇಷನ್ ಮಾಡ್ತೀರಾ ಅಂದರೆ ಮೆಟ್ರೋಲ್ಲೋ ಡಿ ಮಾರ್ಟಲ್ಲೋ ಇಲ್ಲ ಅಂತಂದರೆ ರಿಲಯನ್ಸಲ್ಲೋ ಕ್ಯೂ ನಿಲ್ಲಬೇಕು. ಅಲ್ಲಿ ಗಂಟ ಹೋಗೋದೇ ಒಂದು. ಈಗ ನೋಡಿ, ನೀವು ಈಗ ಪೀಣ್ಯದಲ್ಲಿದ್ದೀರಾ, ಈಗ ಮೆಟ್ರೋ ಇರೋದು ಯಶವಂತಪುರದಲ್ಲಿ. ಯಶವಂತಪುರದಿಂದ ಪೀಣ್ಯಕ್ಕೆ ಹೋಗೋಕ್ಕೆ 1 ಅವರ್ ಬೇಕು. ಈಗ ನೀವು ಕಾರಲ್ಲಿ ಹೋಗ್ತೀರಾ ಅಂದರೆ 1 ಅವರ್ ಬೇಕು, ಬೈಕಲ್ಲಿ ಹೋಗ್ತೀರಾ ಅಂದರೆ ಅರ್ಧ ಗಂಟೆ ಬೇಕು. ಅಪ್ ಆ್ಯಂಡ್ ಡೌನ್ ಅರ್ಧ ಗಂಟೆ ಅಂದರೆ 1 ಅವರ್ ಆಯಿತು. ನೀವು ಕಾರಲ್ಲಿ ಹೋಗ್ತೀರಾ ಅಂದರೆ 2 ಅವರ್ಸ್ ಆಯಿತು. ಸಾರಿ ನೋಡಿ, ಅರ್ಧ ಸಂಡೇನೇ ಹೋಯ್ತು. ಅಲ್ಲಿ ಹೋಗ್ಬಿಟ್ಟು ನೀವು ಎಲ್ಲ ಐಟಮ್ ಎಲ್ಲ ಮಾಡಿಕೊಂಡು ಬಿಲ್ ಕೌಂಟ್ರಲ್ಲಿ ಕ್ಯೂ ನಿಂತ್ಕೊಂಡು ಬಿಲ್ ಪೇ ಮಾಡಿ ಹೊರಗಡೆ ಒಂದು ಮಸಾಲೆ ದೋಸೆ ಕೌಂಟ್ರ್ ನೋಡ್ತೀರಾ, ಹೋಗಿ ಮಸಾಲೆ ದೋಸೆ ತಿನ್ಕೊಂಡು ಮನೆ ಬಂತು ಅಲ್ಪೋಷ್ಟಲ್ಲಿ 7 ಗಂಟೆ ಆಗಿರುತ್ತೆ. ಹೋಗಿ ಸುಮ್ಮನೆ ಅದು ಕೈ ಕೊಯ್ತ ಏನೋ ಸಣ್ಣ ಪುಟ್ಟ ಜಗಳ ಎಲ್ಲ ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬೆಳಗ್ಗೆದು ಕಣ್ಣು ಮುಚ್ಚಿದ ತಕ್ಷಣ ಬೆಳಗಾಗುತ್ತೆ. ಫಾರ್ಮಲ್ಸಿಗೆ ಇಸ್ತ್ರಿ ಹಾಕೊಂಡ ಹೊರಟು ಹೋದ, ಅಷ್ಟೇ ಜೀವನ. ಇದು ಅವ್ನು ಸಾಯೋ ತನಕನೂ ಇದನ್ನೇ ಮಾಡೋದು. ಏನೋ ಸ್ಯಾಲ್ರಿ ಏನೋ ಐಕೇನೋ ಸಿಗ್ತಾ ಇರ್ತದೆ, 10% 15% ಅಂತ ವರ್ಷಕ್ಕೆ ಸಿಗ್ತಾ ಇರ್ತದೆ, ಜಾಬ್ ಚೇಂಜ್ ಮಾಡೋನಿಗೆ ಸಿಗ್ತಾ ಇರ್ತದೆ. ಆದರೆ ಅದು ಏನು ಗೊತ್ತಾ, ನಿಮ್ಮ ಹೊಟ್ಟೆಗೆ ಬಟ್ಟೆಗೆ ಅಷ್ಟೇ ಗುರುಗಳೇ. ಅದು ನಿಮ್ಗೇನು ಉದ್ಧಾರ ಆಗೋದು ಯಾರು ಗೊತ್ತಾ? ಬೆಂಗಳೂರಲ್ಲಿ ನೋಡಿ, ಚೆನ್ನಾಗಿ ಬಾಡಿಗೆ ಮನೆ ಮಾಡಿ ಬಿಟ್ಟಿರ್ತಾನೆ ನೋಡು. ಏನೋ ಒಂದು ಅಟ್ಲೀಸ್ಟ್ ಮಿನಿಮಮ್ ಒಂದು 5 ಬಾಡಿಗೆ ಮನೆ ಬರ್ತಾ ಇರ್ತದೆ. ಅವ್ನು ತಿಂಗಳ ಒಂದು 20-25 ಸಾವಿರ ಏನು ಕಣ್ಣು ಮುಚ್ಚಿ ಸುಮ್ಮನೆ ಕೂತ್ರು ಬರ್ತಾ ಇರ್ತದೆ ನೋಡಿ. ಅವ್ರು ನೋಡಿ ಏನು ಕೆಲಸ ಮಾಡಲ್ಲ ಬೆಂಗಳೂರಲ್ಲಿ. ಅವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ವೈಟ್ ಕಲರ್ ಶರ್ಟಿಗೆ ಇಸ್ತ್ರಿ ಹಾಕ್ಕೊಳ್ತಾರೆ. ಇಸ್ತ್ರಿ ಹಾಕ್ಕೊಂಡು ಬೆಳಗಿನ ಸಂಜೆ ಗಂಟ ಒಂದು ಸ್ಕೂಟ್ರೋ, ಒಂದು ಕಾರೋ, ಒಂದು ಬುಲ್ಲೆಟೋ ತಗೊಂಡು ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ಕೊಂಡಿರೋದೇ ಕೆಲಸ ಅವ್ರಿಗೆ. ಯಾವುದಾದ್ರು ಒಂದು ಪಕ್ಷಕ್ಕೆ ಸೇರ್ಕೊಳ್ತಾರೆ. ಪಕ್ಷಕ್ಕೆ ಸೇರಿಕೊಂಡು ರಾಜಕೀಯ ಮಾಡೋ ಥರ ಬಿಲ್ಡಪ್ ಕೊಟ್ಕೊಂಡು ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ತಿಳ್ಕೊಂಡು ತಿರ್ಗೋದೇ ಕೆಲಸ. ನೋಡಿ, ಅವ್ರ ಜೀವನ ಆರಾಮಾಗಿರುತ್ತೆ. ನೋಡಿ, ಅವ್ರಿಗೆ ಬೆಂಗಳೂರು. ಇಲ್ಲಿ ಬಂದುಬಿಟ್ಟು ಕತ್ತೆ ಥರ ದುಡಿಯೋರ್ಗಲ್ಲ. ನೀವಾಗ ಅಷ್ಟು ಇಷ್ಟ ಇದ್ದರೆ ನಿಮ್ಮ ಊರಲ್ಲಾದರೆ ಇದ್ದರೆ ಏನು ಗೊತ್ತಾ, ಅಟ್ಲೀಸ್ಟ್ ಏನಿಲ್ಲ ಅಂದರೂ ಜನ ಸಂಪಾದನೆ ಆದರೂ ಮಾಡಿರ್ತೀರ. ಇಲ್ಲಿ ಸತ್ತರೆ ಏನಿಲ್ಲ ಗುರು, ಸುಮ್ಮನಳ್ಳಿ ಎಲೆಕ್ಟ್ರಿಕ್ ಸ್ಮಶಾನ ಇದೆಲ್ಲ ತೊಗೊಂಡೋಗಿ ಬಿಸಾಡ್ತಾರೆ ಅಷ್ಟೇ. ನಿಮ್ಮ ರಿಲೇಟಿವ್ಸು ಕೇರ್ ಮಾಡಲ್ಲ, ಯಾರೂ ಕೇರ್ ಮಾಡಲ್ಲ. ಒಂದಿನ ಕೇಳು, ಆಮೇಲೆ ಏನು ಅಂತಂದರೆ ಆರಾಮಾಗಿ ನಿಮ್ಮ ತಿಟ್ಟಿ ಊಟ ತಿನ್ಕೊಂಡು ಆರಾಮಾಗಿರ್ತಾರೆ. ಅರ್ಥ ಆಯ್ತಾ? ಇದು ಬೆಂಗಳೂರಿಗೆ ಜೀವನ ಸಂಬಂಧಪಟ್ಟ ವಿಷಯ. ಆಮೇಲೆ ಮುಕ್ಕಾಲು ಜೀವನ ನೋಡಿ ಗುರು, ಈ ಥರ ಟ್ರಾಫಿಕ್ ಇರುತ್ತಲ್ಲ, ನೀವು ಟ್ರಾಫಿಕ್ಕಲ್ಲಿ ಸ್ಟಕ್ಕಾಗೆ ಮುಕ್ಕಾಲು ಜೀವನ ನಿಮ್ಮದು ಕಳೆದೋಗಿರುತ್ತೆ. ಬಟ್ ರಿಯಾಲಿಟಿ ಯಾವತ್ತಿದ್ರೂ ಹಾರ್ಷಾಗೇ ಇರುತ್ತೆ ಗುರುಗಳೇ. ನಾನು ನಿಮಗೆ ಏನು ಅಂತಂದರೆ ರಿಯಾಲಿಟಿ ಹೇಳ್ಕೊಡ್ತಾಯಿದ್ದೀನಿ. ನನಗೇನಾಗಬೇಕು ಹೇಳಿ, ಯಾರನ್ನ ದಾರಿ ತಪ್ಪಿಸಿ. ನೋಡಿ, ಹಿಂಗೆಲ್ಲ ನುಗ್ಗಿಸ್ಕೊಂಡು ಹೋಗಬೇಕು ಬೆಂಗಳೂರಲ್ಲಿ. ಇಲ್ಲಾಂದರೆ ಅಲ್ಲೇ ಕತೆ, ಅಲ್ಲೇ ಬಾಕಿ. ನೀವು ಊರ ಕಡೆ ಎಲ್ಲ ಹಿಂಗೆಲ್ಲ ನುಗ್ಸಿದ್ರೆ ಬಂದು ಹೊಡೆದೇ ಬಿಡ್ತಾರೆ. ಆದರೆ ಬೆಂಗಳೂರಲ್ಲಿ ಏನು ಗೊತ್ತಾ, ಮುಂಚೆ ಹೆವಿ ರೋಡ್ ರೇಜ್ಗಳಾಗೋದು, ಬಟ್ ಇವಾಗ ರೋಡ್ ರೇಜ್ಗಳು ಕಡಿಮೆ. ನೋಡಿ, ಮದುವೆ ನಡೀತಿದೆ ಯಾರ್ದೋ. ಇನ್ನೊಂದು ಹೇಳ್ತೀನಿ ಕೇಳಿ, ಇಲ್ಲಿ ಏನೇ ದುಡಿಲಿ, ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರ. ಒಂದು ಮದುವೆ ಮಾಡೋಕ್ಕೆ ಮಿನಿಮಮ್ ಅಂದ್ರೆ 15 ಲಕ್ಷ ಬೇಕು ಗುರು ಬೆಂಗಳೂರಲ್ಲಿ. ಯಾಕೆ ಗೊತ್ತಾ? ಇಲ್ಲಿ ಎಲ್ಲ ಹಾಲ್ ಚಾರ್ಜ್ಗಳು ತುಂಬ ಜಾಸ್ತಿ. ಹೆಂಗೆ ಅಂದರೆ, ಒಂದು ನಾರ್ಮಲ್ ಆಗಿರೋ ಹಾಲ್ಗೂ 2.5 ಲಕ್ಷ ಕೇಳ್ತಾರೆ. ಗೊತ್ತಿರೋರಾದರೆ ಒಂದು 40 ಸಾವಿರ ಕಡಿಮೆ ಮಾಡ್ತಾರೆ. ಸಣ್ಣ ಹಾಲ್ಗೆ, ಒಂದು ಪಾರ್ಟಿ 100 ಜನ ಸೇರುವ ಹಾಲ್ಗೆ 1.25 ಲಕ್ಷ ಕೇಳ್ತಾರೆ ಬೆಂಗಳೂರಲ್ಲಿ. ಆ ಥರ ಎಲ್ಲ ಇದೆ ಬೆಂಗಳೂರಲ್ಲಿ. ಏನು ಅಂತಂದರೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ದಂಗೆ ನೀವು ದುಡ್ದಿದ್ದೆಲ್ಲ ಮತ್ತೆ ಬೆಂಗಳೂರಿಗೆ ಕೊಟ್ಟು ಹೋಗ್ತೀರಾ. ಅದು ಬೆಂಗಳೂರು. ಅರ್ಥ ಆಯ್ತಾ? ಆದರೆ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ ಬೆಂಗಳೂರಲ್ಲಿ, ಈಗ ದಿಕ್ಕಿಲ್ದವರು ಯಾರು ಬಂದರೂ ಸಾಕುತ್ತೆ ಗುರು ಬೆಂಗಳೂರು. ಅದು ಒಂದು ಭಯಂಕರ ಈ ಊರದೊಂದು ಮಿರಾಕಲ್ಲು. ಇದೊಂಥರ ಹೆಂಗೆ ಅಂದರೆ, ಜೀವನ ಇಲ್ದವ್ರಿಗೆ ಒಂದು ಜೀವನ ಕೊಡೋ ಊರಿದು ನಮ್ಮ ಬೆಂಗಳೂರು. ಅರ್ಥ ಆಯ್ತಾ? ಅದೇ ಥರ ಜೀವನದಲ್ಲಿ ಜಾಸ್ತಿ ಎಗರಾಡ್ದವ್ರದ್ದು ಜೀವನ ತೆಗೆದ ಊರು ಕೂಡ ಹೌದು. ಎರಡೂ ಹೌದು. ಬಟ್ ನೀವು ಯಾವ ರೀತಿ ತಗೊಳ್ತೀರಾ ಆ ರೀತಿ ಬೆಂಗಳೂರು. ಅರ್ಥ ಆಯ್ತಾ? ಸೊ ಗೆಳೆಯರೆ, ನೋಡಿದ್ರಲ್ಲ, ಇದು ಒಂದು ಸಣ್ಣ ವ್ಲಾಗ್ ಬೆಂಗಳೂರು ಪರಿಸ್ಥಿತಿ ಬಗ್ಗೆ ನಾನು ಹೇಳಿರೋದು. ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಏನು ಅಂತಂದರೆ, ನನ್ನ ಸಜೆಷನ್ ಏನು ಅಂತಂದರೆ, ನಿಮ್ಮ ಅಪ್ಪ ಅಮ್ಮನ ಕಡೆ ಎಲ್ಲ ಚೆನ್ನಾಗೇ ಇದೆ, ಊರ ಕಡೆ ನಿಮಗೇನು ತೊಂದರೆ ಇಲ್ಲ.
ಜೀವನ ಮಾಡ್ಬೋದು ಅಂತ ಇದ್ದರೆ ಅಲ್ಲೇ ಇರಿ ಗುರುಗಳೇ. ಸುಮ್ಮನೆ ಅವ್ರಿವ್ರ ಮಾತು ಕಟ್ಕೊಂಡು ಬೆಂಗಳೂರು ಬರಬೇಡಿ. ಬೆಂಗಳೂರದು ಹಾರ್ಶ್ ರಿಯಾಲಿಟಿ ಬೇರೆಯೇ ಇದೆ. ನೀವೊಬ್ಬ ಬೆಂಗಳೂರಲ್ಲಿ ಒಂದು ಕಾರ್ ತಗೊಂಡೊಬ್ಬ ಓಡಾಡೋದನ್ನು ನೋಡಿದ್ರೆ ಅವನು ಚಡ್ಡಿಯೆಲ್ಲ ಹರಿದೋಗಿ ಧೂಳಿಪಟ ಆಗಿರ್ತದೆ. ಅವನು ದೇವರಣೆ, ಅವನು ಎಷ್ಟು ಸಾಲ ಮಾಡ್ಕೊಂಡಿರ್ತಾನೆ ಅಂದರೆ ಅವನು ಒಂದಿನ ಮನೇಲಿ ಕೂತ್ರೆ ಜ್ವರ ಡಬಲ್ ಆಗುತ್ತೆ ಹೊರತು ಕಮಿಟ್ಮೆಂಟನ್ನು ನಿಂತ್ಕೊಂಡು ಜ್ವರ ವಾಸಿ ಅಂತೂ ಆಗಲ್ಲ. ಆ ಥರ ಇರುತ್ತೆ ಸಿಚುವೇಶನ್ನು. ಅರ್ಥ ಆಯ್ತಾ? ಸೊ ಹಾಗೇನೆ ಗೆಳೆಯರೆ, ನನ್ನ ಒಂದು ಫೇಸ್ಬುಕ್ ಚಾನಲ್ನ ಫಾಲೋ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ, ಫಾಲೋ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಕಾಂಟೆಂಟ್ಗಳನ್ನ ಕೊಡ್ತಾನೆ ಇರ್ತೀನಿ. ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಪ್ರೋತ್ಸಾಹ ಮಾಡಿ. ನಿಮ್ಮ ಒಂದು ಪ್ರೋತ್ಸಾಹ ತುಂಬ ಅಗತ್ಯ ಇದೆ ನನಗೆ. ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಗೆಳೆಯರೆ. ಥ್ಯಾಂಕ್ ಯು. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.